ಹಾಯ್ ನಮಸ್ಕಾರ, ಶುಭ ಮುಂಜಾನೆ. RR ವರ್ಸಸ್ MI ಮ್ಯಾಚ್ ಬಗ್ಗೆ ಮಾತನಾಡೋಣ. ಇದು ಸೂಪರ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವನ್. RR MI 10 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ. ಮಳೆ 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 ಅಂತ ಕವರ್ ಅಂತೂ ಕ್ಲಿಯರ್ ಆಯಿತು. ಅದಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಆಯಿತು. 11 ಓವರ್. ಈ ಒಂದು ವಿಡಿಯೋದಲ್ಲಿ ವೈಭವ್ ಸೂರ್ಯವಂಶಿ ಅನ್ನೋ 15 ವರ್ಷದ ಡೈನಮಿಟ್ ಬಗ್ಗೆ ಕೂಡ ಮಾತನಾಡೋಣ. ಫಸ್ಟಿಗೆ ಮ್ಯಾಚ್ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ಓಕೆನಾ? 11 ಓವರ್ಗೆ ಅಂತ ಅಂದಾಗ ಗೊತ್ತು ಫಸ್ಟ್ ಬಾಲ್ ಇಂದಾನೆ ಹೋಗ್ತಾರೆ ಅಂತ. ಜೈಸ್ವಾಲ್ ಕೊಟ್ಟಂತ ಸ್ಟಾರ್ಟ್, ಅದಕ್ಕೆ ಈ ಪುಟಾಣಿ ಕೊಟ್ಟಂತ ಕಾಂಪಿಟೇಷನ್ ವೈಭವ್ ಸೂರ್ಯವಂಶಿ ಎರಡು ಸೂಪರ್ ಆಗಿತ್ತು. ಒಂದು ಒಳ್ಳೆ ಲಾಂಚ್ ಪ್ಯಾಡ್, ಒಳ್ಳೆ ಫೌಂಡೇಶನ್ ಹಾಕೊಟ್ರು ಪವರ್ ಪ್ಲೇನಲ್ಲೇ. ಅದಾದ್ಮೇಲೆ ಜುರೇಲ್ ಟ್ರೈ ಮಾಡಿದ್ರು, ಗೊತ್ತಾಗ್ಲಿಲ್ಲ ನಂಗೆ ಯಾಕೆ ಒನ್ ಡೌನ್ ಜುರೇಲ್ ಬಂದ್ರು ಅಂತ. ಪರಾಗ್ ಆಸ್ ಯೂಶುವಲ್ ಅವ್ರದ್ದೊಂದು ಇನ್ನಿಂಗ್ಸ್ ಆಡ್ ಹೋದ್ರು. ಹೆಟ್ಮೇರ್ ಬಂದ್ರು. 150 ವಾಸ್ ಅ ವೆರಿ ಡೀಸೆಂಟ್ ಟೋಟಲ್. ಜೈಸ್ವಾಲ್ ಅವರ ಆ ಒಂದು ಇನ್ನಿಂಗ್ಸ್ಗೆ ಹ್ಯಾಟ್ಸ್ ಆಫ್. 151 11 ಓವರ್ಲಿ ಅಂತಂದಾಗ ಎಲ್ಲೋ ಒಂದು ಗೆಸ್ ಇತ್ತು. ರಿಕಲ್ಟನ್, ರೋಹಿತ್ ಶರ್ಮಾ ಕಚ್ಕೊಂಡ್ರೆ ಫಸ್ಟ್ 5 ಓವರ್ಲಿ ಏನಾದರೂ 70-80 ಬಂದರೆ ಆಮೇಲೆ ಈಸಿ ಮಾಡ್ಕೊಂಡು ಹೋಗ್ತಾರೆ ಅಂತ. ಬಟ್ ಅದು ಯಾವುದೂ ಕೂಡ ಆಗಲಿಲ್ಲ. ಟಾಪ್ 3 ಸೂರ್ಯ ಅಂತೂ ಏನಂತ ಫಾರ್ಮಲ್ ಇಲ್ಲ. ಈ IPL ನೋಡ್ತಾ ಇದ್ದೀವಿ. ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ ಅಂತ ತಗೊಂಡಿದ್ದಾರೆ. ರಿಕಲ್ಟನ್ ಇನ್ನೂ ಬರಬೇಕು, ಆ ಒಂದು ಪಾರ್ಟಿಗೆ ಜಾಯ್ನ್ ಆಗಬೇಕು. ಅದಾದಮೇಲೆ ತಿಲಕ್ ವರ್ಮಾ, ನಮಂದೀರ್, ಪಂಡ್ಯ ಎಲ್ಲರೂ ಕೂಡ ಟ್ರೈ ಮಾಡಿದ್ರು ಕೂಡ ಅವಡೇ. ಸೊ ಅಂತೂ ಮುಂಬೈ ಸೋತಿದೆ. RR ಟಾಪಿಗೆ ಹೋಗಿದ್ದಾರೆ. 3 ಮ್ಯಾಚನ್ನು ಗೆದ್ದು 6 ಪಾಯಿಂಟ್ ಜೊತೆಗೆ. ನಮ್ಮ RCB ಇಂದ ಮೇಲೆ ಹೋಗಿ ಅಂದರೆ ಅವ್ರು 3 ಆಡಿದ್ದಾರೆ, ನಾವಿನ್ನು 2 ಆಡಿರೋದು. ಈ 3 ಟೀಮ್ಗಳು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಈಗ. ಪಂಜಾಬ್ ಕಿಂಗ್ಸ್, RCB, ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಡೆಲ್ಲಿ, ಈ 4 ಜನ ಕೂಡ ಈ ಏನು ಟಾಪ್ 4 ಕಂಟೆಂಡರ್ಸ್ ಇದಾರಲ್ಲ ಅದ್ರಲ್ಲಿ ಮುಂದುವರಿತಾರೆ ಅಂತ ಅನಿಸ್ತಾ ಇದೆ ಈಗಿನ ಒಂದು ಸ್ಟೇಜ್ ನೋಡಿದ್ರೆ. ಬಟ್ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತನಾಡೋಣ. ನೆನೆ ನಾನು ಟಿವಿ ನೋಡ್ತಾ ತುಂಬಾ ಎಕ್ಸೈಟೆಡ್ ಆಗಿ ನೋಡ್ತಾ ಇದ್ದಿದ್ದು ಬುಮ್ರಾ ಓವರ್ ಬಂದಾಗ. ಬುಮ್ರಾಗೆ 15 ವರ್ಷದ ಹುಡುಗ ಹೇಗೆ ಫೇಸ್ ಮಾಡ್ತಾನೆ ಅಂತ. ಫಸ್ಟ್ ಬಾಲ್ ಬರ್ತಾರೆ, ಆಲ್ಮೋಸ್ಟ್ ಲಾಟಲ್ಲಿ ಇದ್ದಂಥ ಡೆಲಿವರಿ, ಬುಮ್ರಾ ಅವರ ಡೆಲಿವರಿ ಟಕ್ ಅಂತ ಆ ಕಡೆ ಲೆಗ್ ಸೈಡ್ ಲಾಂಗ್ ಆನ್ ಇಂದ ಈ ಕಡೆ ಪಕ್ಕಕ್ಕೆ ಹೊಡೆದು ಸೀದಾ 6 ಹೋಗುತ್ತೆ. ವೈಭವ್ ಸೂರ್ಯವಂಶಿ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಕೂಡ ಆ ಏಜ್ನವರು ಅಥವಾ ಎನಿ ಏಜ್, ಫಸ್ಟ್ ಬಾಲ್ ಬುಮ್ರಾದ್ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಚೆಕ್ ಮಾಡೋದು ಹೇಗೆ ಬರುತ್ತೆ, ಏನು ಸ್ಲೋವರ್ ಒನ್ನ ಯಾರ್ಕರ್ ಹಾಕ್ತಾರಾ, ಬೌನ್ಸರ್ ಹಾಕ್ತಾರಾ, ಏನೂ ಇಲ್ಲ. ಬಂತು ನನ್ನ ಸ್ಲಾಟಿಗೆ ಬುಮ್ರಾ ಆದರೆ ನನಗೇನು, ಹೊಡಿತೀನಿ ಅಷ್ಟೇ, ಕ್ಲೀನ್ ಹಿಟ್. ಅದಾಯಿತು. ಸ್ವಲ್ಪ ಒಂದು 2 ಬಾಲ್ ಆದಮೇಲೆ ಬುಮ್ರಾನೇ ನಗ್ತಾರೆ ಅವ್ನು ಶಾಟ್ ನೋಡಿದಾಗ. ಅಂದರೆ ಅದೊಂಥರ ಅಪ್ರಿಸಿಯೇಷನ್ ಜೊತೆಗಿದ್ದಂಥ ನಗು, ಅಂದರೆ ಏನೇ ಹುಡುಗ ಅನ್ನೋದು ಆ ಮೈಂಡಲ್ಲಿ ಓಡ್ತಾ ಇದ್ದಂಥ ನಗು ಅದು. ಮತ್ತೆ ನೆಕ್ಸ್ಟ್ ಒಂದು 2 ಬಾಲ್ ಆದಮೇಲೆ ಮತ್ತೊಂದು ಹಾಕ್ತಾರೆ, ಲೆಗ್ ಸೈಡ್ ಕಡೆ ಪಡಾರ್ ಅಂತ ಹೊಡಿತಾರೆ ಇನ್ನೊಂದು ಶಾಟ್. ವೈಭವ್ ಸೂರ್ಯವಂಶಿ ಇದೆಯಲ್ಲ, ನನಗೆ ಫಸ್ಟ್ ಬಂದಾಗ ರಾಹುಲ್ ದ್ರಾವಿಡ್ ಅವ್ರು ಪಿಕ್ ಮಾಡಿದಾಗ ನಾನು ಕೇಳ್ಪಟ್ಟಿದ್ದೆ. ಸೊ ಒಂದಷ್ಟು ರಿಸರ್ಚ್ ಮಾಡಿ ನಾನು ಕೂಡ ವಿಡಿಯೋ ಮಾಡಿದ್ದೆ. ಸೊ ಆಗ ಇದು ಯಾವುದೋ ಒಂದು ಫ್ಲೂಕಲ್ಲಿ, ಅಂದರೆ ಯಾವುದೋ ಒಂದು ಟೂರ್ನಮೆಂಟಲ್ಲಿ ಆಡಿದ್ದಾರೆ ದ್ರಾವಿಡ್ ಅವರು, ಉಳಿದಾಗೆ ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ. ಇವನು ಬಂದು IPL ಅಲ್ಲಿ ಏನು ಮಾಡ್ತಾನೆ ಅಂತಲೇ ನಾನು ಕೂಡ ಅಂದ್ಕೊಂಡಿದ್ದು. ಬಟ್ ಫ್ರಮ್ ಡೇ 1 ಇಲ್ಲಿವರೆಗೂ ಪ್ರತಿ ಟೂರ್ನಮೆಂಟ್, ಬರೀ IPL ಅಂತಲ್ಲ, ಎಲ್ಲೆಲ್ಲ ಆತ ಆಡಿದಾನು, ಅಂಡರ್ 19 ಕೆಳಗೆ ಬರುವಂಥ ಟೂರ್ನಮೆಂಟ್ಗಳು, ವರ್ಲ್ಡ್ ಕಪ್ ಇರ್ಬೋದು, ಎಲ್ಲ ಕಡೆ ಕೂಡ ಈತ ತನ್ನ ಛಾಪನ್ನು ಮೂಡಿಸಿದ್ದಾನೆ. ಭಯ ಇಲ್ಲ ಈ ಹುಡುಗನಿಗೆ. ಡೇರ್ ಡ್ಯಾಶಿಂಗ್ ಬ್ಯಾಟ್ಸ್ಮನ್. ಬುಮ್ರಾದ್ ಮುಗೀತು. ಆಮೇಲೆ ಬೋಲ್ಟ್ ಬರ್ತಾರೆ, ಬೋಲ್ಟ್ ಬಾಲ್ಗೂ 6. ಶಾರ್ದುಲ್ ಠಾಕೂರ್ ಬರ್ತಾರೆ, ಅವ್ರ ಬಾಲ್ಗೂ 6 ಬ್ಯಾಕ್ ಟು ಬ್ಯಾಕ್. ನನಗೆ ನೋಡ್ತಾ ಅಂದರೆ ಕ್ರಿಕೆಟ್ ಎಷ್ಟು ಬದಲಾಗಿದೆ. 15 ವರ್ಷ ಅಂತಂದ್ರೆ ಏನು, ಕ್ರಿಕೆಟ್ IPL ಸ್ಟಾರ್ಟ್ ಆದಾಗ ಹುಟ್ಟೇ ಇರಲಿಲ್ಲ. ಧೋನಿ ಎಲ್ಲ ಏನು ಕಪ್ಪೆತ್ತೋಕೆ ಶುರು ಮಾಡಿದಾಗ ರೋಹಿತ್ ಶರ್ಮಾ ಎಲ್ಲ ಈ ವ್ಯಕ್ತಿನೇ ಇರಲಿಲ್ಲ. ಅಥವಾ ವಿರಾಟ್ ಕೊಹ್ಲಿ ಎಲ್ಲಿಂದ ಶುರು ಮಾಡಿದ್ರು, ಅವ್ರು ಮುಂದೆ ಬಂದು ಈ ಥರ ಆಡಿ IPL ಅನ್ನೋ ಕಾನ್ಸೆಪ್ಟ್ ಶುರುವಾಗೋಕ್ಕೆ ಮುಂಚೆನೇ ಬಂದು ಆಡೋದಿದೆಯಲ್ಲ, ದಿಸ್ ಕೈ ಸಮಥಿಂಗ್ ಡಿಫ್ರೆಂಟ್. ನಾವು ಅಂದ್ಕೊಂಡು ಹಾಗೆ ಫ್ಲೂಕಲ್ಲ, ಏನೋ ಹಲಕ್ ಬುಲಕ್ಕಲ್ಲಿ ಫಸ್ಟ್ 1-2 ಮ್ಯಾಚ್ ಆಡಿ ಆಮೇಲೆ ಫ್ಲಾಪ್ ಆಗುವಂಥ ಪ್ಲೇಯರ್ ಅಲ್ಲ. ಒಳ್ಳೆ ಬ್ಯಾಕ್ ಲಿಫ್ಟ್ ಇದೆ. ನೀವು ನೋಡೋದು ಬ್ಯಾಕ್ ಈ ಥರ ಬೆಂಡಾಗಿ ಹೋಗುತ್ತೆ. ವೈಭವ್ ಸೂರ್ಯವಂಶಿ ಮತ್ತು ಅವ್ರದ್ದೊಂದು ಕಂಪ್ಯಾರಿಸನ್ ಕೊಟ್ಟರು ನೀವು ನೆನ್ನೆ ಮ್ಯಾಚ್ ನೋಡಿದರೆ. ಆ ಬ್ಯಾಕ್ ಲಿಫ್ಟ್ ಹೇಗೆ ಹೋಗುತ್ತೆ ಅನ್ನೋದು, ಅಂದರೆ ಟೈಮಿಂಗ್ ಅಷ್ಟು ನಿಮಗೆ ಶಾರ್ಟ್ ಕನೆಕ್ಟ್ ಆಗಿ ಹೋಗೋಕ್ಕೆ ಹಿಂದೆ ಬ್ಯಾಕ್ ಲಿಫ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಲಿಯರ್ ಮಾಡೋಕ್ಕೆ. ಸೊ ಸೂರ್ಯವಂಶಿ ರಿಯಲಿ ಇಂಪ್ರೆಸ್ಡ್. ಇಂಡಿಯನ್ ಟೀಮಿಗೆ ಆದಷ್ಟು ಬೇಗ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ T20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮುಂದೆನೇ ಹೊಡೆದಿದ್ದು ಶಾರ್ಟ್ಸ್ಗಳು. ಸೊ ಯಾವತ್ತು ಪಿಕ್ ಆಗ್ತಾರೆ, ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇದೆ ಅಲ್ಲಿ. ಬಟ್ ಆದಷ್ಟು ಬೇಗ ಆ ಬ್ಲೂ ಜರ್ಸಿಲಿ ವೈಭವ್ ಸೂರ್ಯವಂಶಿ ಈ ಒಂದು ಹೀಟಲ್ಲಿ ಇರಬೇಕಾದ್ರೆ ಟೀಮಿಗೆ ಬಂದರೆ ತುಂಬ ಯೂಸ್ಫುಲ್ ಇರುತ್ತೆ. ಎಲ್ಲೋ ಒಂದು ಕಡೆ ತುಂಬ ಟೈಮ್ ಕೆಲವೊಂದ್ಸಲ ಫಾರ್ಮ್ ಡಿಪ್ ಆಗ್ತಿರೋದೆಲ್ಲ ನಾವು ನೋಡಿದ್ದೀವಿ. ಮನೀಶ್ ಪಾಂಡೆ ವಿಚಾರದಲ್ಲಿ ನೋಡಿದ್ದೀವಿ. ಫಸ್ಟಿಗೆ ಸೆಂಚುರಿ ಹೊಡಿಯುವಾಗ ನಾವು ಅನ್ನಿಸ್ತಾ ಇತ್ತು ಬರಬೇಕಿತ್ತು 2009ರಲ್ಲಿ ಸೆಂಚುರಿ ಹೊಡೆದಾಗ ಅಂತ. ಬಟ್ ಯಾವಾಗಲೂ ಪಿಕ್ ಆದರೂ ಅಲ್ಲೂ ಆಡಿಸ್ಲಿಲ್ಲ. ಸೊ ಒಳ್ಳೆ ಫಾರ್ಮಲ್ಲಿ ಇದ್ದಾಗ, ಆ ಒಂದು ಟೆಂಪೋ ಮೈಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾಗ ಪ್ಲೇಯರ್ಗಳನ್ನು ಆಡಿಸಿದ್ರೆ ಒಳ್ಳೆಯದು. ಸೊ ನಿಮ್ಗೆ ಹೇಗಿತ್ತು ನೆನೆಯ ಮ್ಯಾಚ್, ಏನು ಎಂಜಾಯ್ ಮಾಡಿದ್ರಿ? ವೈಭವ್ ಸೂರ್ಯವಂಶಿ ಬಗ್ಗೆ ಒಂದು ಲೈನಲ್ಲಿ ಅಥವಾ ಒಂದು ಸಿನಿಮಾ ಹೆಸರಲ್ಲಿ ನೀವು ವರ್ಣಿಸೋದಾದರೆ ಏನು, ಕಮೆಂಟ್ ಮಾಡಿ. ನಮಸ್ತೆ.